स्वागत है आपका बी न्यूज नेशन में। मैं हूं आबिद हुसैन शेख। शिवानंद पाटिल के समर्थकों की सरकार को चेतावनी। बसवन बागेवाड़ी में शिवानंद पाटिल के लिए कैबिनेट में जगह देने की बड़ी मांग। कांग्रेसी कार्यकर्ताओं का बड़ा प्रदर्शन। बीजापुर जिला बसवन बागेवाड़ी में कांग्रेसी कार्यकर्ताओं ने पूर्व मंत्री और विधायक शिवानंद पाटिल को दोबारा मंत्रिमंडल में शामिल करने की मांग को लेकर बड़ा हल्ला बोल किया। 83 गांव से पहुंचे कार्यकर्ताओं ने रैली और सभा के जरिए पार्टी हाईकमांड और कर्नाटक सरकार से उन्हें कैबिनेट में जगह देने की अपील की गई। नेताओं ने कहा कि शिवानंद पाटिल ने मंत्री और विधायक के तौर पर कई विकास के कार्य और काम किए हैं। उनके एक्सपीरियंस का फायदा पूरे राज्य को मिलना चाहिए। कार्यकर्ताओं ने चेतावनी दी कि अगर उन्हें दूसरी दौर के कैबिनेट विस्तार में मौका नहीं दिया गया तो इससे पार्टी को बड़ा नुकसान हो सकता है की वार्निंग भी दी है शिवानंद पाटिल के समर्थकों ने। ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಕಾರ್ಯಕರ್ತರ ಒಂದು ಸಂಭ್ರಮ. ಯಾಕೆಂದರೆ ಸನ್ಮಾನ್ಯ ಸಚಿವ ಶಿವಾನಂದ ಪಾಟೀಲ್ರವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಡಬೇಕನ್ನಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಬಸವನ ಬಾಗೇವಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಿನಿಂದ 83 ಹಳ್ಳಿಗಳಿಂದ ಆಗಮಿಸಿ ಮತ್ತೆ ಅವರಿಗೆ ಸಚಿವ ಸ್ಥಾನವನ್ನು ಒದಗಿಸಿಕೊಡಬೇಕು. ಡಿ ಕೆ ಶಿವಕುಮಾರ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕನ್ನೋಂಥ ಒತ್ತಾಯವನ್ನು ಹಾಕಿ ಇವತ್ತಿನ ದಿವಸ ಎಲ್ಲ ಕಾರ್ಯಕರ್ತರ ಒಂದು ಸಂಘಟನೆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಅದೇ ರೀತಿ ಈಗಾಗಲೇ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ 2 ಬಾರಿ ಸಚಿವ ಸ್ಥಾನವನ್ನು ಒದಗಿಸಿಕೊಟ್ಟಾಗ ಹಿಂದೆ ಆರೋಗ್ಯ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಮತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಇವತ್ತಿನ ದಿವಸ ಕರ್ನಾಟಕ ಮಾರುಕಟ್ಟೆ ಸಮಿತಿ ಹಾಗೂ ಜವಳಿ ಕಬ್ಬು ಅಭಿವೃದ್ಧಿ ಇವೆಲ್ಲ ಕಾರ್ಯವನ್ನು ಕೊಟ್ಟಾಗ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು, ಯಾವುದೇ ಒಂದು ಫ್ಯಾಕ್ಟ್ರಿಯಲ್ಲಿ ರೈತರಿಗೆ ಅನಾನುಕೂಲತೆ ಆಗಬಾರದಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲಿ ಇವತ್ತು ಒಂದು ವೇವಿಂಗ್ ಮಷಿನ್ ಹಾಕಿ ಇವತ್ತಿನ ದಿವಸ ಪ್ರತಿಯೊಬ್ಬ ರೈತನಿಗೆ ಅನ್ಯಾಯ ಆಗಬಾರ್ದನ್ನಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಅಭಿವೃದ್ಧಿ ಪಥದ ಕಡೆಗೆ ಕಾರ್ಯವನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವರ ಸಹಾಯ ಸಹಕಾರ ಸರ್ಕಾರದಿಂದ ಒದಗಿಸಿಕೊಂಡು ಕೆಲಸವನ್ನು ಮಾಡಿ ಇವತ್ತೆಲ್ಲ APMCಗಳನ್ನು ಅಭಿವೃದ್ಧಿ ತಂದು ಇವತ್ತೆಲ್ಲಿ ಹೋದ್ರೂ ಸದ್ಯಕ್ಕೆ ಕಂಪ್ಯೂಟರೈಸ್ ಟೆಂಡರ್ ಆಗಬೇಕನ್ನಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಕಾರ್ಯವನ್ನು ನಿಭಾಯಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಖಾತೆ ಕೊಡದೇ ಇದ್ದ ಪಕ್ಷದಲ್ಲಿ ಬೇರೆ ಖಾತೆಯನ್ನು ಕೊಟ್ಟರೂ ಸಹ ಅವರು ನಿಭಾಯಿಸ್ತಾರೆ ಅನ್ನೋಂಥ ಅಭಿಮಾನ ನಮ್ಮಲ್ಲಿದೆ. ಇವತ್ತು ಬಂದಂಥ ಎಲ್ಲ ಕಾರ್ಯಕರ್ತರ ಅಭಿಮಾನದಿಂದ ಇವತ್ತಿನ ದಿವಸ ಮತ್ತೆ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅಂತ ವಿನಂತಿಯನ್ನು ಮಾಡ್ಕೋತಾ ಇದ್ದಾರೆ. ನನ್ನ ಹೆಸರು ಈರಣ್ಣ ಪಟ್ಟಣಶೆಟ್ಟಿ, ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಗೂ PLD ಬ್ಯಾಂಕಿನ ಅಧ್ಯಕ್ಷರು. ಮಾನ್ಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ರಣದೀಪ್ ಸುರ್ಜೇವಾಲ್ ಅವರಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಜಿ ಪರಮೇಶ್ವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ವಿಶ್ವಗುರು ಬಸವಣ್ಣನವರು ಜನಿಸಿದಂಥ ಬಸವನ ಬಾಗೇವಾಡಿಯ ಅನ್ನು ಪ್ರತಿನಿಧಿಸುವಂಥ ನಮ್ಮ ಜನಪ್ರಿಯ ಮಾಜಿ ಸಚಿವರು ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಮುಂಬರುವ ದಿನಗಳಲ್ಲಿ ಅಂದರೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ನೀಡಬೇಕೆಂದು ಇಂದು ಬಸವನ ಬಾಗೇವಾಡಿಯಲ್ಲಿ ಬೃಹತ್ ಹಕ್ಕೊತ್ತಾಯದ ಸಮಾರಂಭವನ್ನು ನಾವೆಲ್ಲ ಏರ್ಪಡಿಸಿದ್ದೇವೆ. ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಯಾವುದೇ ರೀತಿ ಕಳಂಕರಹಿತವಾದಂಥ ಸಚಿವರಾಗಿ ಶಾಸಕರಾಗಿ ಕಳೆದ 6 ಬಾರಿ ಶಾಸಕರಾಗಿ ಬಸವನ ಬಾಗೇವಾಡಿ ಮತಕ್ಷೇತ್ರವನ್ನು ರಾಜ್ಯದಲ್ಲಿಯೇ ಅತಿ ಅಭಿವೃದ್ಧಿ ಹೊಂದಿರಂಥ ಮತಕ್ಷೇತ್ರವನ್ನು ಮಾಡಿದಂಥ ಕೀರ್ತಿ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಲ್ಲುತ್ತದೆ. ಅವರ ರಾಜಕೀಯ ಅನುಭವ, ಅವರ ಹಿರಿತನವನ್ನು ಗಮನಿಸಿ ಕೂಡಲೇ ಹೈಕಮಾಂಡ್ ಅವರನ್ನು ಮಂತ್ರಿಮಂಡಲದಲ್ಲಿ ಸೇರಿಸಿ ಅವರಿಗೆ ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟರೆ ನಮ್ಮ ಬಸವನ ಬಾಗೇವಾಡಿ ತಾಲೂಕು ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಸಂಪೂರ್ಣ ನೀರಾವರಿ ಆಗುವುದರಲ್ಲಿ ಸಂಶಯ ಇಲ್ಲ. ಒಂದು ವೇಳೆ ಹೈಕಮಾಂಡ್ ನಮ್ಮ ಮನವಿಯನ್ನು ಒಪ್ಪದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಎಚ್ಚರಿಕೆ ಗಂಟಾಗುತ್ತದೆ. ಆದ ಕಾರಣ ಕೂಡಲೇ
ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರನ್ನ ಸಚಿವರನ್ನಾಗಿ ಮಾಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. और खबरों के लिए देखते रहिए बी न्यूज़ नेशन.